ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೋಡಾ ಏನು ಬಳಸದೆ ಗರಿಗರಿಯಾದ ಸಂಡಿಗೆ ಮಾಡೋ ವಿಧಾನನ ನಾನಿವತ್ತು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಗರಿಗರಿಯಾಗಿದೆ ಅಂತ ಹೇಳಿ. ಮೊದಲಿಗೆ 50 ಗ್ರಾಮು ಸಬ್ಬಕ್ಕಿ ತೊಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದು 2 ರಿಂದ 3 ಅವರ್ ನೆನೆ ಹಾಕಿದ್ದೇನೆ. ಎಷ್ಟು ಸ್ಮೂತಾಗಿ ನೆಂದಿದೆ ಅಂತ ಹೇಳಿ. ಈ ಥರ ನೆಂದಿರಬೇಕು. ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸಂಡಿಗೆ ಸ್ವಲ್ಪ ಖಾರವಾಗಿರಬೇಕಲ್ಲ, ಅದಕ್ಕೆ ಒಂದು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಒಲೆ ಮೇಲೆ ದಪ್ಪ ತಳದ ಪಾತ್ರೆನಿಟ್ಟು ಅದಕ್ಕೆ ನಾನು 2.5 ಚೊಂಬು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಚೊಂಬಲ್ಲಿ 2.5 ಚೊಂಬು ನೀರು ಸೇರಿಸ್ಕೊಂಡು ಕಾಯಕ್ಕೆ ಇಡ್ತಾ ಇದ್ದೇನೆ. ನಾನು ಇದೇ ಚೊಂಬು ಅಳತೆಯಲ್ಲಿ ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಅದರಿಂದ ಅದೇ ಚೊಂಬು ಅಳತೆಯಲ್ಲಿ 2.5 ಚೊಂಬು ಹಾಕೋತಾ ಇದ್ದೀನಿ. 1 ಚೊಂಬಷ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡು ಸೇರಿಸ್ಕೊತೀನಿ. ಆದ್ದರಿಂದ ನಂತರ ಈ ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗಂತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗಲೇ ನಾನು ಇವೆಲ್ಲ ಹಾಕ್ಬಿಟ್ಟು ಒಂದು ಸಾರಿ ಕಳಿಸ್ಬಿಟ್ಟು ಒಲೆ ಹಚ್ಕೋತೀನಿ. ನೋಡಿ ಈ ರೀತಿ ನೀಟಾಗಿ ಕಳಿಸ್ಕೊಂಡು ಒಲೆ ಹಚ್ಕೋತಾ ಇದ್ದೀನಿ. ಇವಾಗ ನೆನೆಸಿರುವಂಥ ಸಬ್ಬಕ್ಕಿನೂ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಬೇಯಬೇಕಲ್ಲ ಅದು, ಅದರಿಂದ ನೆನೆಸಿರೋಂಥ ಸಬ್ಬಕ್ಕಿನೂ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಯಲ್ಲಿ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ನೋಡಿ ಕುದಿ ಶುರು ಆಗ್ತಾ ಇದೆ. ಕುದಿ ಶುರುವಾದ ನಂತರ ಒಂದು ಸಾರಿ ಮುದ್ದೆ ಕೋಲು ಹಾಕ್ಕೊಂಡು ತಿರುಕೊಳ್ಳಿ. ನೀಟಾಗಿ ಈ ಥರ ತಿರುಕೊಂಡ್ಬಿಟ್ಟು ಇವಾಗ ನಾವು ಈ ಮಿಶ್ರಣಕ್ಕೆ 2 ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೇನೆ. ನೋಡಿ ಈ ರೀತಿ ಜೀರಿಗೆನ 2 ಸ್ಪೂನ್ ಹಾಕೋತಾ ಇದ್ದೇನೆ. ಜೀರಿಗೆ ಸೇರಿಸಿದ ನಂತರ ರುಬ್ಬಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ ರುಬ್ಬಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸಾರಿ ತಿರುವ್ಕೊಳ್ಳಿ. ಮುದ್ದೆ ಕೋಲಲ್ಲಿ ಈ ರೀತಿ ತಿರುವ್ತಾ ಇರಿ, ತಳ ಹತ್ತಬಾರ್ದು ಅಂತ ಹೇಳಿ ಅಷ್ಟೇ. ಇದಾದ ನಂತರ ಒಂದು ನಿಂಬೆಹಣ್ಣು ತೊಗೊಂಡು ಇಂಟ್ಕೊಂಡಿದ್ದೀನಿ. ಆ ನಿಂಬೆಹಣ್ಣು ರಸನೂ ಈ ನೀರಿಗೆ ಹಾಕೋತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣು ಹಾಕೋದ್ರಿಂದ ಸಂಡಿಗೆ ಸ್ಮೂತಾಗುತ್ತೆ. ಅದರಿಂದ ನಾನು ಇಲ್ಲಿ ಯಾವುದೇ ಸೋಡಾನು ಬಳಸ್ತಾ ಇಲ್ಲ. ಇಷ್ಟು ಸಾಮಗ್ರಿಗಳನ್ನ ಹಾಕಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಇದಾದ ನಂತರ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ ಆಗಿದೆ, ಬೆಂದಿದೆ. ಇವಾಗ ನಾನು ಹೇಳಿದ್ನಲ್ಲ, 1 ಚೊಂಬು ಅಳತೆ ಮಾಡಿಕೊಂಡು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಅದನ್ನು ಸೇರಿಸ್ತಾ ಇದ್ದೇನೆ. ನಿಧಾನವಾಗಿ ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡು ಮುದ್ದೆ ಕೋಲು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ. ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಹಿಟ್ಟು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಈ ಹಿಟ್ಟನ್ನ ಏನು ಮಾಡಬಾರ್ದು. ನಾವು ನಿಂಬೆಹಣ್ಣು ಮತ್ತು ಸಬ್ಬಕ್ಕಿ ಸೇರಿಸಿರೋದ್ರಿಂದ ಸಂಡಿಗೆ ಕ್ರಿಸ್ಪಿಯಾಗೂ ಮತ್ತು ಸೋಡಾ ಹಾಕ್ತಾ ಇದ್ರೂ ಸ್ಮೂತಾಗೂ ಬರುತ್ತೆ. ಅದರಿಂದ ನಾವು ನಿಂಬೆಹಣ್ಣು ಮತ್ತು ಸಬ್ಬಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ರೀತಿ ನೀವು ಆ್ಯಡ್ ಮಾಡಿಕೊಂಡು ನೋಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಧಾನವಾಗಿ ಮುದ್ದೆ ಕೋಲಿಂದ ತಳಕ್ಕೆ ಅಕ್ಕಿ ಹಿಟ್ಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಗಂಟುಗಳೇನು ಆಗೋದಿಲ್ಲ. ಆದ್ದರಿಂದ ಚೆನ್ನಾಗಿ ಬೆಂದ ನಂತರ ಅಕ್ಕಿ ಹಿಟ್ಟನ್ನ ನೀಟಾಗಿ ತಿರುವ್ಕೋಬೇಕಾಗುತ್ತೆ. ನೋಡಿ
ಮುದ್ದೆ ತಿರುಗ್ತೀವಲ್ಲ ಆ ಥರ ಚೆನ್ನಾಗಿ ತಿರುವ್ಕೊಳ್ಳಿ. ನೀಟಾಗಿ ಎಲ್ಲ ತಿರುವಿದ ನಂತರ ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಒಂದು ತಟ್ಟೆ ಮುಚ್ಚಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದ ನಂತರ ಅದನ್ನು ಕೆಳಗೆ ಇಳಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮಿತ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿತ್ಕೊಳ್ಳಿ. ಗಂಟು ಏನಾದರೂ ಇದ್ದರೂ ಒಡೆದೋಗುತ್ತೆ. ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಕೈಗೆ ನಿಧಾನವಾಗಿ ಮಿತ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಿತ್ಕೊಂಡು ಇದನ್ನು ಚಕ್ಲಿ ಒಳಗೆ ಹಾಕ್ಕೊಂಡು ಸಂಡಿಗೆನ ಬಿಟ್ಕೋಬೇಕಾಗುತ್ತೆ. ನೋಡಿ ಆಗಿದೆ. ಇದನ್ನು ಚಕ್ಲಿ ಒಳಗೆ ಹಾಕೊಳ್ಳೋಣ ನಾವು. ಈಗ ಒಂದು ಚಕ್ಲಿ ಒಳಗೆ ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಳಿಸಿರೋಂಥ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆ ಸವರ್ಕೊಳ್ಳಿ. ಈ ರೀತಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಚಕ್ಲಿ ಒಳಗೆ ಹಿಟ್ಟು ಅಂಟ್ಕೊಳ್ಳಲ್ಲ. ಅದರಿಂದ ಹೀಗೆ ಎಲ್ಲ ಚಕ್ಲಿ ಒಳಗೆಲ್ಲ ನೀಟಾಗಿ ಎಣ್ಣೆ ಸವರ್ಕೊಂಡು ರೆಡಿಯಾಗಿರುವಂತಹ ಅಕ್ಕಿ ಹಿಟ್ಟನ್ನ ಇದರೊಳಗೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಂಡು ಸಂಡಿಗೆ ಬಿಟ್ಕೊಳ್ಳೋಣ ನಾವು. ಸಂಡಿಗೆ ಬಿಟ್ಕೊಳ್ಳೋಕ್ಕೆ ಒಂದು ಸೀರೆನೋ ಇಲ್ಲ ಒಂದು ಪಂಚೆನೋ ಹಾಸ್ಕೊಂಡು ನೆರಳಲ್ಲೇ ಬಿಟ್ಕೋಬೋದು. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಮರದ ಮೇಲೆ ಒಂದು ಟವಲ್ ಹಾಸ್ಕೊಂಡು ಬಿಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಉದ್ದಕ್ಕೆ ಬಿಟ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬಿಟ್ಕೊಳ್ಳಿ. ಚಕ್ಲಿ ಆಕಾರ ಬೇಕು ಅಂದರೆ ಚಕ್ಲಿ ಆಕಾರ ಬಿಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಉದ್ದಕ್ಕೆ ಬೇಕು ಅಂದರೆ ಉದ್ದಕ್ಕೆ ಬಿಟ್ಕೊಂಡು ಹೋಗಿ. ನೋಡಿ ಈ ರೀತಿ ಎಲ್ಲ ಹಿಟ್ಟನ್ನು ಸಂಡಿಗೆ ಮಾಡಿಕೊಂಡು ನೆರಳಿನಲ್ಲಿ ಒಣಗಿಸ್ಕೊಳ್ಳಿ ಒಂದಿನ. ನಂತರ 1-2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಎತ್ತಿಟ್ಕೊಳ್ಳಿ. ಗರಿ ಗರಿಯಾಗಿ ಮತ್ತು ಸ್ಮೂತಾಗಿ ಸೋಡಾ ಇಲ್ದಿರೇ ಮಾಡ್ಬೋದು. ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಸಾರಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.